ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಮತದಾರರಲ್ಲಿ ವಿನಂತಿ. ನನ್ನ ಹೆಸರು ನಾರಾಯಣಮ್ಮ. ನಾನು ನಿಷ್ಠಾವಂತ 30 ವರ್ಷಗಳಿಂದ ನಿಷ್ಠಾವಂತ ಕಾಂಗ್ರೆಸ್ನ ಒಂದು ಕಾರ್ಯಕರ್ತೆಯಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತು BJP ಸರ್ಕಾರದ ಬಗ್ಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಅವರ ಒಂದು ಉತ್ತಮ ಆಡಳಿತದ ಬಗ್ಗೆ ಮಾತಾಡ್ತಾರೆ. ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತದನ್ನು ಎತ್ತಿಡಿ ಅವರು ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಜನ ಕೆಲವಾರು ಜನ BJP ಪರವಾಗಿ ಮಾತಾಡ್ತಾರೆ. ಅವ್ರಿಗೆ ನಾನೊಂದು ಚಾಲೆಂಜ್ ಮಾಡ್ತೀನಿ. ಏನಂತಂದರೆ BJP ಸರ್ಕಾರ 10 ವರ್ಷಗಳಿಂದೀಚೆ ಅವರ ಒಂದು ಆಡಳಿತದಲ್ಲಿ ಉತ್ತಮವಾದ ಯಾವುದೇ ಒಂದು ಮಧ್ಯವರ್ಗತಿ ಜನರಿಗೆ ಏನಾದರೂ ಅವರಿಂದ ಒಂದು ಅನುಕೂಲ ಆಗಿರೋದನ್ನು ಒಂದು ನಿದರ್ಶನ ಆಗಲಿ ಇವತ್ತು ಜನಸಾಮಾನ್ಯರ ಮಧ್ಯೆ ಬಂದು ಯಾರೇ ಆಗಲಿ ಇವತ್ತು ಒಂದು ನಿದರ್ಶನ ತೋರಿಸಿದ್ರೆ ನಾವು ರಾಜಕೀಯದಿಂದ ಅವ್ರಿಗೆ ನಾವು ಸಲಾಂ ಹೊಡಿತೀವಿ. ಆದರೆ ಮಧ್ಯಮ ವರ್ಗದವ್ರಿಗೆ ಏನು ಮಾಡಿದ್ದಾರೆ, ಇವಾಗ ರೈತಾಪಿ ಜನಗಳು ಮಾತಾಡ್ತಾರೆ, ಕಿಸಾನ್ ಸಮ್ಮಾನ್ ಯೋಜನೆ ಹಾಕಿದ್ದಾರೆ 2,000 ಮೋದಿಯವರು ಅಂತ ಹೇಳ್ತಾರೆ. ಅದೇ ಕುಮಾರಸ್ವಾಮಿ ಇವತ್ತು ಏನು ಅವರಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅವ್ರು ಹೇಳಿದ್ರು 10,000 ರೂಪಾಯಿ ರೈತರಿಗೆ ಹಾಕ್ತಾಯಿದ್ದಾರೆ ಅಂತ ನಮಗೆ ಭಾಳ ಖುಷಿ ಆಯಿತು. ಆದರೆ ಅದೇ 10,000ದಲ್ಲಿ 6,000 ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳ್ಬಿಟ್ಟು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು ಅಂತ ಹೇಳಿದ್ರಲ್ಲ. ಇದು ಮೋಸ, ಅವ್ರ ಬಾಯಲ್ಲೇ ಬಂದಿರತಕ್ಕಂಥ ಒಂದು ಮೋಸವನ್ನು ಇವತ್ತು ಮೋಸ ಅಲ್ಲ ಅಂತ ಅವ್ರು ಹೇಳ್ತಾರೆ. ರೈತರ ಬಗ್ಗೆ ಕಾಂಗ್ರೆಸ್ ಸರ್ಕಾರ 73,000 ಕೋಟಿನ ರೈತರ ಪರವಾಗಿ ಸಾಲ ಮನ್ನಾ ಮಾಡಿದ್ರು. ಇದು ಮಧ್ಯಮ ವರ್ಗದ ಜನರಿಗೆ ಅಲ್ಲ, ಮೇಲ್ವರ್ಗದ ಜನರಿಗೂ ಕೂಡ ಈ ಒಂದು ಅವಕಾಶ ಕಾಂಗ್ರೆಸ್ ಸರ್ಕಾರ ಕಲ್ಪಿಸ್ಕೊಟ್ಟಾಗ ಆ ದಿನ ಕಾಂಗ್ರೆಸ್ ಸಾಲ ಎಷ್ಟಿತ್ತು ಭಾರತ ದೇಶದ ಮೇಲೆ ಅಂದರೆ 50ಕ್ಕೂ ಕೂಡ ದಾಟಿರಲಿಲ್ಲ. ಇವತ್ತು 145 ಲಕ್ಷ ಕೋಟಿ ಮೇಲೆ ದಾಟಿದೆ ಸಾಲ ಅಂತಂದರೆ ಇದು ಬರೀ ರೈತರ ಪರವಾಗಿದೆಯಾ ಈ ಸರ್ಕಾರ? ಮಧ್ಯಮ SC STಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ RT ಕಿತ್ತಾಕಿದ್ರು. RT ಅಂದರೆ ರೈಟ್ ಟು ಎಜುಕೇಷನ್ ಕಿತ್ತಾಕಿದ್ರು. ಇದರಿಂದ ಮಧ್ಯಮ ವರ್ಗದ ಜನರು ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾರಂತ ಒಂದು ಉದ್ದೇಶವನ್ನು ಇಟ್ಕೊಂಡು RTಯನ್ನು ತೆಗೆದು ಬಿಸಾಕಿದ್ರು. ಇದು ಜನಗಳಿಗೆ ಮೋಸ ಮಾಡಿರ್ತಕ್ಕಂಥ ಇದಕ್ಕಿಂತ ದ್ರೋಹ ಏನಾದರೂ ಇದೆಯಾ BJP ಸರ್ಕಾರ ಮಾಡಿರೋದು? ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು SC STಗಳಿಗೆ ಸ್ಕಾಲರ್ಶಿಪ್ ಕಿತ್ತಾಕಿದ್ರು. ಇದು BJP ಸರ್ಕಾರ ಮಾಡಿರೋ ಮೋಸ. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋಗಿ SC STಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು, ಸ್ಕಾಲರ್ಶಿಪ್ ಕಲ್ಪಿಸ್ಕೊಟ್ರು, RT ಎಜುಕೇಷನ್ ಮಾಡಿದ್ರು, ಮಧ್ಯಮ ವರ್ಗದವ್ರಿಗೆ ಸಾಲ ಮನ್ನಾ ಮಾಡಿದ್ರು. ಇವತ್ತು ಬಿಸಿ ಊಟ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪೆನ್ಷನ್ಗಳು ತಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ರೇಷನ್ ಡಿಪೋ ಮೊದಲಕ್ಕೆ ಕಾಂಗ್ರೆಸ್ ಸರ್ಕಾರ ಮೊದಲಿಗೆ ಬರಬೇಕಾದ್ರೆ ಅದಕ್ಕಿಂತ ಮೊದಲು ಕಂಟ್ರೋಲ್ ಥರ ಕೊಡ್ತಾಯಿದ್ರು ರೇಷನ್ನು. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಪ್ರತಿಯೊಂದು ಹಳ್ಳಿಗೂ ಕೂಡ ಡಿಪೋಗಳು ಮಾಡಿದ್ರು. ಇವೆಲ್ಲ ಕಾಂಗ್ರೆಸ್ ಯೋಜನೆಗಳು. ಇನ್ನು ಹೇಳೋಕ್ಕಾದ್ರೆ ಹಲವಾರು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿರೋದೇ ಚಾಲ್ತಿಯಲ್ಲಿರೋದು. 10 ವರ್ಷದಲ್ಲಿ ಸುಧಾಕರು ಏನೋ ದೊಡ್ಡದು ಮಾಡಿಬಿಟ್ಟವ್ರೆ, ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತಾರಲ್ಲ BJP ಅವರು. ಯಾವುದು ಅಭಿವೃದ್ಧಿ ಅಧಿಕಾರ? ಅವ್ರ 10 ವರ್ಷದಲ್ಲಿ ಸುಧಾಕರ್ ಎಲ್ಲನ್ನ ಒಂದು ಕಾಲೋನಿಗೆ ಹೆಜ್ಜೆ ಇಟ್ಟು SC STಗಳ ಮನೆಗೆ ಭೇಟಿ ಕೊಟ್ಟು SC STಗಳ ಮನೆಗಳಲ್ಲಿ ಕುತ್ಕೊಂಡು ಅವರಲ್ಲಿ ಒಂದು ಲೋಟ ನೀರು ಕುಡಿದು ಅವ್ರ ಮಕ್ಕಳ ಅವರೊಂದು ಆರೋಗ್ಯದ ಬಗ್ಗೆ, ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಏನಾದರೂ ಒಂದು ವಿಚಾರ ಮಾಡಿದರೆ, ಎಲ್ಲೇ ಆಗಲಿ ಯಾವ ಒಂದು ಕಾಲೋನಿಗೆ ಆಗಲಿ SC STಗಳ ಪರವಾಗಿ ಅವ್ರು ಬಂದು ಮಾತಾಡಿ ಅಟ್ಲೀಸ್ಟ್ ಅವ್ರ ಕಷ್ಟ ಸುಖ ಏನಾದರೂ ವಿಚಾರ ಮಾಡಿದರೆ ಒಂದು ನಿದರ್ಶನ ಈ ತಾಲೂಕಲ್ಲಿ ಯಾರನ್ನ ತೋರಿಸ್ಬಿಡ್ಲೆ ನಾವು ಅವ್ರಿಗೆ ಸಲಾಂ ಹೊಡಿತೀವಿ. ಇವತ್ತು SC STಗಳಿಗೆ ಕಾಲೋನಿಗಳಿಗೆ ಅವ್ರ ಹೆಜ್ಜೆ ಇದುವರೆಗೂ ಇಟ್ಟಿಲ್ಲ, ಇಡೋದು ಇಲ್ಲ. ಅವರೊಬ್ಬ ಇದು ಹೆಲ್ತ್ ಡಿಪಾರ್ಟ್ಮೆಂಟು ಮಿನಿಸ್ಟ್ರಾಗಿ ಹೆಲ್ತ್ ಬಗ್ಗೆ ನೀವು ಎಷ್ಟೋ ಜನ ಅಮಾಯಕರು ಸತ್ತು ಸುಣ್ಣ ಆದರು, ಕರೋನಾದಲ್ಲಿ ಸತ್ತೋದ್ರು. ಇವ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಇವರು ಮಜಾ ಮಾಡ್ಕೊಂಡಿದ್ರು. ಇದಕ್ಕಿಂತ ಏನಾದರೂ ನಿದರ್ಶನ ಬೇಕೇನ್ರಿ? ಇದೇನ್ರಿ ಅವ್ರ ಅಭಿವೃದ್ಧಿ? ಇವತ್ತು ನಮ್ಮ ಒಂದು ಪ್ರದೀಪ್ ಈಶ್ವರ್ ಇವತ್ತು ಶಾಸಕರಾಗಿ ಈಗ ತಾನೇ 9 ತಿಂಗಳಾಗಿದೆ ಅವರು ಶಾಸಕರಾಗಿ ಬಂದಿರೋದು. ಇವತ್ತು ಸುಮಾರು ಜನ ಇವತ್ತು ನೀಟ್ ಅಕಾಡೆಮಿಯಲ್ಲಿ ಸುಮಾರು ಜನ ಒಂದು ದಿನಕ್ಕೆ 1000 ಜನಕ್ಕೆ ಅವ್ರ ಮನೆಯಿಂದ ಊಟ ಹೋಗ್ತದೆ. ನೀಟ್ ಅಕಾಡೆಮಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಒಬ್ಬ ಮಾಸ್ಟರ್ಗೆ ತಿಂಗಳಿಗೆ 45,000 ಅವ್ರ ಕೈಯಿಂದ ಬಂಡವಾಳ ಹಾಕಿ ಇವತ್ತು ಮಕ್ಕಳಿಗೆ ಎಜುಕೇಷನ್ ಕೊಡ್ತವ್ರೆ. ಅನಾದಿ ಮಕ್ಕಳಿಗೆ ಇವತ್ತು ಇವಾಗ ಅಂಗನವಾಡಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಫ್ರೀಯಾಗಿ ಬಟ್ಟೆ ಕೊಟ್ಟರು, ಸ್ಕೂಲ್ ಮಕ್ಕಳಲ್ಲಿ ಬಟ್ಟೆ ಕೊಟ್ಟರು. ಆಮೇಲೆ ವರ್ಷಕ್ಕೊಂದ್ಸಲ ಹೆಣ್ಮಕ್ಳಿಗೆ ಬಾಗಿನ ಥರ ಹೆಣ್ಮಕ್ಳಿಗೆ ನಮ್ಮ ಒಂದು ಸೋದರತ್ವ ರೀತಿಯಲ್ಲಿ ಅವರು ಒಂದು ತಮ್ಮನ ರೀತಿಯಲ್ಲಿ ದೊಡ್ಡವ್ರಿಗೆ ಮಗನ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಅವರು ಬಾಗಿನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಏನು ಬೇಕು?